ನೇಹಾ ಹಿರೇಮಠ್ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಯಾದಗಿರಿ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ದಿನಾಂಕ 22/4/2024 ರಂದು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ಕುಮಾರಿ ನೇಹಾ ಹಿರೇಮಠ್ ವಿದ್ಯಾರ್ಥಿನಿಯ ಕೊಲೆಯನ್ನು ಖಂಡಿಸಿ ಆರೋಪಿಯನ್ನು ತಕ್ಷಣವೇ ಗಲ್ಲಿಗೆ ಹಾಕುವಂತೆ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಿಟ್ಲರ್ ಆಡಳಿತ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ಪಕ್ಷದ ಜನಪ್ರತಿನಿಧಿಗಳು, ಪಕ್ಷದ ರಾಷ್ಟ್ರ, ರಾಜ್ಯ, ಜಿಲ್ಲಾ, ಮಂಡಲ, ಮಹಾಶಕ್ತಿ ಕೇಂದ್ರ, ಬೂತ್ ಮಟ್ಟದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಎಲ್ಲ ಹಿರಿಯ ಮುಖಂಡರು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಮಾಲಿ ಪಾಟೀಲ್. ಭಾರತ್ ಮಾತಾ ಕಿ. ಇವತ್ತು ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಅವರ ಭಯಂಕರವಾದ ಕೊಲೆಯನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಉಗ್ರವಾದ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇವತ್ತು ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಕೆಲವು ದಿನಗಳ ಹಿಂದೆ ಆದಂತಹ ಒಂದು ಘಟನೆ ಇದು. ಇವತ್ತು ನೇಹಾ ಹಿರೇಮಠ್ ಅವರ ಕೊಲೆಯಾದ ಕೆಲವೇ ಗಂಟೆಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಈ ಒಂದು ಕೊಲೆ ವೈಯಕ್ತಿಕ ಸಂಬಂಧದ ಕೊಲೆ ಅಂತ ಹೇಳಿ. ಮತ್ತು ಅದೇ ರೀತಿಯಾಗಿ ಕೆಲವೇ ಗಂಟೆಗಳಲ್ಲಿ ನಮ್ಮ ರಾಜ್ಯದ ಕಾನೂನನ್ನ ನಡೆಸ್ತಾ ಇರುವಂತ ಗೃಹ ಮಂತ್ರಿಗಳಂತ ಜಿ ಪರಮೇಶ್ವರ್ ಹೇಳ್ತಾರೆ ಇದು ವೈಯಕ್ತಿಕ ವಿಚಾರ. ಇದು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಗೃಹ ಮಂತ್ರಿಗಳೇ ತಮಗೆ ಕೇಳಕ್ ಬಯಸ್ತೀನಿ, ಇದು ಕೆಲವೇ ಗಂಟೆಗಳಲ್ಲಿ ನೀವು ಇವತ್ತು ರಾಜ್ಯವನ್ನು ಆಳ್ತಾ ಇರುವಂತವ್ರು ಅದು ವೈಯಕ್ತಿಕ ಅಂತ ಹೇಳಿದ್ಮೇಲೆ ಇವತ್ತು ಪೊಲೀಸ್ ವ್ಯವಸ್ಥೆ ಯಾವ ರೀತಿ ನಮಗೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ತಾವೆಲ್ಲರೂ ಇವತ್ತು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಇವತ್ತು ರಾಜ್ಯ ನಡೆಸ್ತಾ ಇರೋದು ಇವತ್ತು ವೈಯಕ್ತಿಕ ವಿಷಯ ಅಂತ ಇದೆ. ಯಾಕಂದ್ರೆ ಇವತ್ತು ರಾಜ್ಯ ನಡೆಸ್ತಾ ಇರೋದು ಇವತ್ತು ವೈಯಕ್ತಿಕ ವಿಷಯ ಅಂತ ಹೇಳಿದ್ಮೇಲೆ ಇವತ್ತು ಪೊಲೀಸರು ನಮಗೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ನಮ್ಮ ಎಲ್ಲರ ಒಕ್ಕೂರಿನ ಒಂದು ನಿರ್ಧಾರ ಏನಪ್ಪಾ ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಈ ಕೇಸನ್ನ ಈ ಕೂಡಲೇ ಸಿಬಿಐಗೆ ಒಪ್ಪಿಸ್ಬೇಕಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲರೂ ಒಕ್ಕಲಿನಿಂದ ಆಗ್ರಹವನ್ನ ಮಾಡ್ತೇವೆ. ಯಾಕಂದ್ರೆ ಇದೊಂದೇ ಕೊಲೆ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಗಳಲ್ಲಿ ಸಹಿತ ಸಾಕಷ್ಟು ಕೊಲೆಗಳು ನಡೀತಾ ಇದ್ರು ಸಹಿತ ಇವತ್ತು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಬಹಳ ನಾವು ನೋವಿನಿಂದ ಹೇಳಂತ ಒಂದು ಸಂದರ್ಭ ಇವತ್ತು ನಮಗೆ ಬಂದಿದೆ. ಯಾಕಂದ್ರೆ ಇವತ್ತು ರಾಜಕಾರಣದಲ್ಲಿ ಇವತ್ತು ಯಾರು ಮಂತ್ರಿಗಳಾಗಬಹುದು, ಇವತ್ತು ಅಧಿಕಾರದಲ್ಲಿ ಇರಬಹುದು, ಆದ್ರೆ ಇವತ್ತು ಈ ರೀತಿಯಾಗಿ ಒಂದು ಕೋಮಿನ ಪರವಾಗಿ ಇಷ್ಟೊಂದು ತುಷ್ಟೀಕರಣ ರಾಜಕಾರಣ ಮಾಡುವಂತ ಅವಶ್ಯಕತೆ ಯಾರಿಗೂ ಇಲ್ಲ. ಆದ್ರೂ ಸಹಿತ ಇವತ್ತು ಕೊಲೆಯಲ್ಲೂ ಸಹಿತ ತಾವು ರಾಜಕಾರಣ ಮಾಡ್ತಾ ಇಲ್ಲ, ನಿಮ್ಗ ನಾಚಿಕೆಗೇಡಿ ಸಂಗತಿ ಅಂತ ಹೇಳಿ ನಾನು ಬಹಳ ಉಗ್ರವಾಗಿ ಖಂಡಿಸಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಒಂದು ಕೋಮಿನ ಸಲುವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ಕೇಳಕ್ ಬಯಸ್ತೀನಿ, ಇವತ್ತು ಲವ್ ಜಿಹಾದ್ ಅಂದ್ರೆ ಏನು? ಇವತ್ತು ಒಬ್ಬ ಹೆಣ್ಣು ಮಗಳನ್ನ ಒಪ್ಪದೇ ಇರುವಂತಹ ಸಂದರ್ಭದಲ್ಲಿ ಅವರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದಾರಪ್ಪ ಅಂದ್ರೆ ಮತ್ತೆ ಲವ್ ಜಿಹಾದ್ ಅಲ್ಲದೆ ಮತ್ತೇನು ಅನ್ಬೇಕು ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೀವಿ, ಇದು ಲವ್ ಜಿಹಾದೇ ಆಗಿದೆ. ಈ ಕೂಡಲೇ ಅವ್ರನ್ನ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು. ಯಾಕಂದ್ರೆ ಒಬ್ಬ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವತ್ತು ಅಂತ ಕೊಲೆಗಡಕರಿಗೆ ಮತ್ತು ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡಂತವ್ರಿಗೆ ಇವತ್ತು ನಮ್ಮ ಸಹೋದರರು ಅಂತ ಹೇಳ್ತಾರೆ. ಇವತ್ತು ವಿಧಾನಸೌಧ ಒಳಗಡೆ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಇವತ್ತು ನಾವು ಎಲ್ಲ ವಿಷಯಗಳನ್ನು ನಾವು ನೋಡಿದ್ರೆ ಇವತ್ತು ರಾಜ್ಯ ಇದು ಕರ್ನಾಟಕ ರಾಜ್ಯನೋ ಅಥವಾ ಇದು ಬಿಹಾರ ಅನ್ನೋದನ್ನ ನಾವು ಬಹಳ ವಿಚಾರ ಮಾಡಂತ ಒಂದು ಸಮಯ ನಮ್ಮ ಮುಂದೆ ಬಂದದ್ದು. ಅದಕ್ಕೆ ಬರುವಂತ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ನಾವು ಬಹಳ ಸ್ಪಷ್ಟವಾಗಿ ತಮಗೆ ತಿಳಿದುಬರ್ತೀವಿ. ಈ ಕೂಡಲೇ ಆ ಆರೋಪಿಯನ್ನ ಯಾರು ಫಯಾಜನ್ನ ಈ ಕೂಡಲೇ ಎನ್ಕೌಂಟರ್ ಮಾಡಬೇಕು. ಎನ್ಕೌಂಟರ್ ಮಾಡೋದೇ ನಾವು ಒಪ್ಕೊಂತೀವಿ. ಅದನ್ನು ಬಿಟ್ಟು ಇವತ್ತು ಅವ್ರನ್ನ ಮನವೊಲಿಸುವಂತ ಕೆಲಸ